ನಮಸ್ಕಾರ. ನಮಸ್ಕಾರ ಅಕ್ಕ. ತಮ್ಮ ಹೆಸರು? ಪಂಕಜ್ ಅಂತಕ್ಕ. ಪಂಕಜ್, ಯಾವ ಊರಿಂದ ಬಂದಿರೋದು ನೀವು? ಬೆಳಗಾಂ ಜಿಲ್ಲೆ ಕಿತ್ತೂರು ತಾಲೂಕು ಗಿರಿಯಲ್ ಗ್ರಾಮದಿಂದ ಬಂದಿದ್ದೇನೆ. ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ ಬಂದು ಹಾಡಾಡಿದೆ. ಥ್ಯಾಂಕ್ ಯು ಅಕ್ಕ. ಅಲ್ಲಿಂದ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಆ ಮುಗ್ಧತೆ. ಏನ್ ಓದ್ತಾ ಇರೋದು ನೀನು? 7th ಅಕ್ಕ. ಸೊ ಹಾಡಾಡೋದಂದ್ರೆ ನಿಂಗೆ ತುಂಬಾ ಇಷ್ಟ? ತುಂಬಾ ಇಷ್ಟ ಅಕ್ಕ ನಂಗೆ. ಹಾಡಿದ್ಯಾ? ಅರ್ಜುನ್ ಸರ್ ಅವ್ರ ಮುದ್ರೆ ಒತ್ತಿದ್ದಾರೆ, VP ಸರ್ ಯೋಚನೆ ಮಾಡ್ತಾ ಇದ್ರು. ಇವ್ರು ಇಲ್ಲಿ ಹಾಡ್ತಾ ಇದ್ರೆ ಆ ಪೇರೆಂಟ್ಸ್ ಬೂತ್ ಅಲ್ಲಿ ನಾನಿದ್ದೆ. 4 ಜನ ಸರ್, ಅಪ್ಪ ಅಮ್ಮ ಆಮೇಲೆ ಅಣ್ಣ ಮತ್ತೆ ಅಕ್ಕ. ಅವ್ರ 4 ಜನ ಹೀಗ್ ನಿಂತವ್ರು ಈಗ್ಲೂ ಹಾಗೇ ನಿಂತಿದ್ದಾರೆ. ಇಲ್ಲಿ ಪಂಕಜ್ ಮಾತ್ರ ಬಂದು ಹಾಡಿಲ್ಲ, ಪಂಕಜ್ ಬೆನ್ನಲ್ಲಿ ಆ 4 ಜನ ಕನಸು ನಿಂತು, ಅವರ ಪ್ರಾರ್ಥನೆ ನಿಂತು ಪಂಕಜ್ ಅವ್ರ ವೇದಿಕೆ ಮೇಲೆ ಹಾಡಿದ್ದಾರೆ. ಸೊ ರಿಸಲ್ಟ್ ಏನು ಅಂತ ನೋಡೋಣ. ಫಸ್ಟ್ ಸೀಲ್ ಹೊಡೆದಿದ್ದು ಅರ್ಜುನ್ ಸರ್ ಅಲ್ವಾ? ಅವ್ರ ಹತ್ರನೇ ಕೇಳ. ಅರ್ಜುನ್ ಸರ್, ಪಂಕಜ್ ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ ಸರ್. ಸೂಪರ್ ಹಾಡಿದೆ ಕಣೋ. ಥ್ಯಾಂಕ್ಸ್. ನನಗೆ ಫಸ್ಟ್ ಹಾಡು ಶುರು ಮಾಡಿದ ಪಂಕಜ್, ಅವನ ವಾಯ್ಸ್ ಅಲ್ಲಿ ಆ ಚಿಕ್ಕ ಚಿಕ್ಕ ಸಂಗತಿಗಳೇನಿದೆಯಲ್ಲ ಅದು ಇನ್ನೂ ಚೆನ್ನಾಗಿ ರಿಫೈನ್ ಮಾಡಿದ್ರೆ ಖಂಡಿತವಾಗ್ಲೂ ಇನ್ನೂ ಚೆನ್ನಾಗಿ ಆಗುತ್ತೆ. ಬಟ್ ಈ ವಯಸ್ಸಿಗೆ ನಾನೇ ನೆನ್ಪು ಮಾಡ್ಕೊಳ್ಳೋದು ಲಿಟಲ್ ಚಾಂಪ್ಸು ಮಕ್ಕಳು. ಓಕೆ, ಇವರು ಯಾವ ಕೆಪಾಸಿಟಿನಲ್ಲಿ ಇರ್ತಾರೆ ಅನ್ನೋದು. ಬಟ್ ಖಂಡಿತವಾಗ್ಲೂ ಆ ಗಣಪತಿಯ ಆಶೀರ್ವಾದ ನಿನ್ನ ಮೇಲೆ ಇತ್ತು ಕಂದ. ಅದು ಹಾಡಬೇಕಾದ್ರೆ ಆ ಮಕ್ಕಳು ದೇವ್ರ ಹಾಡು ಹಾಡಬೇಕಾದ್ರೆ ಅದರಲ್ಲಿ ಒಂದು ಇನ್ನೋಸೆನ್ಸ್ ಇರುತ್ತಲ್ಲ, ಅವ್ನ ವೇದಿಕೆ, ಲಿಟಲ್ ಚಾಂಪ್ಸು, ಸೆಲೆಕ್ಷನ್ನು ಎಲ್ಲವೂ ಮರೆತು ಅವನೇನು ಪ್ರಾಕ್ಟೀಸ್ ಮಾಡಿದಾನೆ ಅದನ್ನು ಕ್ಲೀನಾಗಿ ಅಚ್ಚುಕಟ್ಟಾಗಿ ಹಾಡಿದ್ದು ನಂಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಖಂಡಿತವಾಗ್ಲೂ ಮ್ಯೂಸಿಕಲಿ ಕೂಡ ಇತ್ತು. ಪಂಕಜ್, ನನಗೆ ಇಷ್ಟ ಆಯಿತು ಪಂಕಜ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅರ್ಜುನ್ ಸರ್. VP ಸರ್ ಮುದ್ರೆನ ಎತ್ತಿದ್ರು, ಆಮೇಲೆ ವಾಪಸ್ ಇಟ್ಬಿಟ್ರು. ಸರ್ ಪಂಕಜ್ ಹೇಳಿ ಸರ್. ಆಹಾ, ಸರೆಗಮಪದ ವಿಶೇಷತೆ ಏನು ಗೊತ್ತಾ? ಹಾಂ ಸರ್. ಹಾಡುಗಳಲ್ಲ, ಈ ಹೃದಯಗಳು. ಈ ಹೃದಯಗಳೇ ಸಾರೆಗಮಪ ವಿಶೇಷತೆ. ನೀನು ಕಿತ್ತೂರಿಂದ ಬಂದೇನೋ? ನಾನು ಮೊನ್ನೆ ಕಿತ್ತೂರ್ಲಿದ್ದೆ ಕಣ. ಕಿತ್ತೂರು ಉತ್ಸವದಲ್ಲಿ ಹಾಡೋ ಸದವಕಾಶ ನನಗೆ ದೊರಕಿತ್ತು. ನಿಮ್ಮೂರಿಂದ ಬಂದೆ. ಅಲ್ಲಿ ನಿಮ್ಮೂರಿನ ಜನತೆಯ ಪ್ರೀತಿಯ ಆ ಒಂದು ಬೊಗಸೆನ ಜೊತೆಗೆ ತಗೊಂಡ್ಬಂದಿದ್ದೀನಿ. ಇವತ್ತು ಆ ಬೊಗಸೆಯ ಒಡೆಯ ನಮ್ಮ ಮುಂದೆ ನಿಂತಿದ್ದಾನೆ. ಥ್ಯಾಂಕ್ ಯು ಸರ್. ಭಾಳ ಚೆನ್ನಾಗಿ ಹಾಡಿದೆ. ಎಷ್ಟನೇ ಕ್ಲಾಸ್ ನೀನು? 7th ಸರ್. 7ನೇ ಕ್ಲಾಸು. ಲಿಟಲ್ ಚಾಂಪ್ಸ್ಗೆ ಯಾಕೆ ಬಂದೈತೆ ಸರ್? ಈ ಸ್ಟೇಜ್ ಮೇಲೆ ಒಂದು ನಾವು ಹಾಡ್ಬೇಕಂತ ಭಾಳ ಆಸೆ ಇತ್ತು ಸರ್, ಅದ್ರ ಸಂಬಂಧ ಹಾಡು. ಆಹಾ, ಒಟ್ನಲ್ಲಿ ವೇದಿಕೆಯಲ್ಲಿ ಬರಬೇಕು, ಹಾಡ್ಬೇಕು. ಎಲ್ಲಿ ಕಲಿತಾ ಇದೀಯಾ ಸಂಗೀತ? ಸರ್ ಸಂಗೀತ ಎಲ್ಲ ಕಲಿತಿಲ್ಲ, ಮನೆಯಲ್ಲೇ ನಮ್ಮ ಅಪ್ಪಾಜಿ ಕಲಿಸ್ತಾರೆ. ನೀನು ಎಲ್ಲೂ ಹೋಗಿ ಸಂಗೀತ ಕಲಿತಿಲ್ಲ, ಮನೇಲೇ ಕಲಿತಿರೋದು? ಹಾಂ ಸರ್. ಸಂಗೀತನ ಕಲಿದೇನೆ ಹಿಂಗೆ ಹಾಡ್ತಾ ಇದೀಯಾ? ಇನ್ನು ಸಂಗೀತದ ದೇಗುಲಕ್ಕೆ ಬಂದಿದೀಯಾ? ಇಲ್ಲಿ ಈ ಮ್ಯೂಸಿಷಿಯನ್ ಸಂಪರ್ಕನೇ ಸಾಕು, ನಿನಗೆ ಸಂಗೀತ ಬಂದ್ಬಿಡುತ್ತೆ. ಇಲ್ಲಿ ಜೂರಿ ಇದಾರಲ್ಲ, ಇವರೆಲ್ಲರೂ ಶೂಟಿಂಗ್ ಮುಂಚೆ, ಶೂಟಿಂಗ್ ಆದಮೇಲೆ ನಿಮ್ಮೆಲ್ರಿಗೂ ಎಷ್ಟೆಷ್ಟೋ ವಿಷಯಗಳನ್ನ ಹೇಳ್ತಾರೆ. ಇನ್ನು ನಮ್ಮ ಟ್ರೈನರ್ ಸುಜೇತನಾಗಲಿ, ಇವರೆಲ್ಲರೂ ಇದ್ದಾರೆ. ಇವರೆಲ್ಲರ ಹತ್ರ ನೀನು ಒಂದು ವೇಳೆ ಕಲ್ತ್ಬಿಟ್ರಿ ಇನ್ನು ಹೆಂಗೆ ಆಡ್ತೀಯೋ. ಈಗಲೇ ಇಷ್ಟು ಚೆನ್ನಾಗಿ ಹಾಡಿದೆ. ನಾನು ಯಾರು ಅಂತ ನೋಡೋಣ ಅಂತ ಕಾಯ್ತಿದ್ದೆ. ಹಿಂದ್ಗಡೆ 4 ಜನ ಅನುಷ್ಯವ್ರು ಹೇಳಿದ್ರು, ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ. ಪ್ರಾರ್ಥನೆಗಿನ್ನ ದೊಡ್ಡ ಶಕ್ತಿ ಎಲ್ಲಿದೆ ತಂದೆ? ನಾನು ಯಾರ ಪ್ರಾರ್ಥನೆ ನಿಲ್ಸಕ್ಕೆ? ವೆಲ್ಕಮ್ ಟು ಸರೆಗಮಪ. ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ. ಸರಿಗಮಪ ಲಿಟಲ್ ಚಾಂಪ್ ಸೀಸನ್ 19ರ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ ಪಂಕಜ್. ಪಂಕಜ್, ನಿನ್ಗೆ ಆಸೆ ಇತ್ತು ತಾನೇ ಈ ಸ್ಟೇಜ್ ಮೇಲೆ ಹಾಡ್ಬೇಕು ಅಂತ, ಮತ್ ಯಾಕೆ ಹತ್ಬಿಟ್ಟೆ ಸೆಲೆಕ್ಟ್ ಆದ್ಮೇಲೆ? ನಮ್ಮ ಅಪ್ಪ ಅವ್ವ ನೀ ಸ್ಟೇಜ್ ಮೇಲೆ ಬಂದಿರ್ಬೇಕಂತ ಭಾಳ ಆಸೆ ಇತ್ತು ನಂಗೆ ಅಕ್ಕ. ಅವ್ರು ಬರ್ಬೇಕು ಅಂತ ನಿಂಗೆ ಆಸೆನಾ? ಅವ್ರನ್ನ ನೀನೇ ಕರಿತ್ಯಾ? ಅಪ್ಪ ಅವ್ವ ನಾ ಸೆಲೆಕ್ಟ್ ಆಗಿನ್ ಬರ್ಬೇ.
ಸರ್ ಪಂಕಜ್ ವೇದಿಕೆ ಮೇಲೆ ನಿಂತಿದ್ದಾನೆ. ಪಂಕಜ್ ಬಗ್ಗೆ ನಿಮ್ಮ ಕನಸು ಏನ್ ಸರ್? ಇದ ಒಂದು ದೊಡ್ಡ ಕನಸು ಆಗ್ಬಿಟ್ಟದ್ರಿ ಮೇಡಮ್ ನಮ್ಗೆ. ಇಲ್ಲಿವರೆಗೂ ಕರ್ಕೊಂಡ್ಬಂಡಲ್ಲ ಅಷ್ಟೇ ಸಾಕ್ರಿ ಮೇಡಮ್ ನಮ್ಗೆ. ಇನ್ನು ಮುಂದೆ ಏನು ಬೇಡ, ಇಷ್ಟೇ ಸಾಕ್ರಿ. ಈಗಷ್ಟೇ ಶುರುವಾಗಿದೆ ನಿಮ್ ಕನ್ಸಿನ ಮೊದಲನೇ ಹೆಜ್ಜೆ. ದೊಡ್ಡ ಖುಷಿ ಆತ್ರಿ ಮೇಡಮ್. ಖುಷಿ ಆಯ್ತಾ? ಭಾಳ ಖುಷಿ ಆಯ್ತ್ರಿ ಮೇಡಮ್. ಮತ್ತೊಂದು ಗಂಡು ಮಗ ಹುಟ್ಟಿದಂಗ ಖುಷಿ ಆತ್ರಿ ಮೇಡಮ್. ತಾವೇನ್ ಮಾಡ್ಕೊಂಡಿರೋದು ಸರ್? ಲಾರಿ ಡ್ರೈವರ್ ಅದನ್ರಿ ಮೇಡಮ್. ಲಾರಿ ಡ್ರೈವರ್. ಬೆಳಿಗ್ಗೆ 4 ಗಂಟೆಗೆ ಅದಕ್ಕೆ ಇಟ್ಟಂಗಿ ಹೊಡ್ಯಾಕ ಹೋಗ್ತಾನ್ರಿ ಮೇಡಮ್. ಬೇರೆದವ್ರ ಗಾಡಿಗ್ರಿ 4 ಗಂಟೆಗೆ ಬರ್ತಾನ್ರಿ ಮೇಡಮ್. ಬಂದಿಂದ 4 ಗಂಟೆ 4:15 ಅಂದ್ರೆ ಸಾಲಿ ಬಿಟ್ಟು ಬಂದಿರ್ತಾರೆ. ಆ ಮೊದಲ್ರಿ ಹಾಸ್ಟೆಲ್ಗೆ ಹೋಗೋಕ್ಕಿಂತ ಮೊದಲ ಅವಾಗನೇ ಪ್ರಾಕ್ಟೀಸ್ ಮಾಡಿಸ್ತೇನ್ರಿ. ಅಲ್ಲೇ ಈಗ ಹಾಸ್ಟೆಲ್ದಾಗ ಇದ್ದಾಗ ಏನು ಮಾಡ್ತೇನ್ರಿ, ಐತಾರ್ಕೊಮ್ಮೆ ಹೋಗಿ ಕೇಸ್ರಿ ಉಣ್ಣ ಕಟ್ಕೊಂಡು ಹೋಗಿ ಕೇಸ ಇಬ್ಬರನ್ನು ಫೋನ್ ತೊಗೊಂಡು ಕೇಸ ಇಬ್ಬರನ್ನು ಹಾಡು ಪ್ರಾಕ್ಟೀಸ್ ಮಾಡಿಸಿ ಬರ್ತಾನ್ರಿ ಮೇಡಮ್. ಫೋನಲ್ಲಿ? ಹಾಂ ರೀ ಮೇಡಮ್, ಫೋನ್ ಇಲ್ರಿ. ಈಗ ಅವನು ಸಂಗೀತ ಕ್ಲಾಸ್ಗೆ ಹೋಗಿಲ್ಲ, ವಿ ಪಿ ಸರ್ ಕೇಳಿದಾಗ ಎಲ್ಲೂ ಹೋಗಿಲ್ಲ, ಅಪ್ಪಾಜಿನೇ ಹೇಳ್ಕೊಟ್ಟಿರೋದು ಅಂತ ಹೇಳಿ. ಹೌದು, ಮನೆಯಲ್ಲೇನೆ ಹೇಳಿದೇನ್ರಿ ಮೇಡಮ್. ಹೇಗೆ ಆಡಿಷನ್ ಕರ್ಕೊಂಬಂದ್ರಿ ಅವ್ರನ್ನ? ಇಲ್ರಿ ಮೇಡಮ್, ನಮ್ಗೆ ಬೆಳಗಾವ್ದಾಗ ಆಡಿಷನ್ ನಡೆಯತೈತಿ, ನಿಮ್ಮ ಹುಡುಗರು ಚಂದ ಹಾಡ್ತಾರು, ಹೋಗಿ ಆಡಿಷನ್ ಕೊಡಂತ ಒಬ್ರು ಯಾರೋ ಶಾಣ್ಯಾರು ಹೇಳಿದ್ರಿ. ಅಲ್ಲಿ ಬೆಳಗಾವ್ಗೆ ಹೋಗಿ ಆಡಿಷನ್ ಕೊಟ್ಟನ್ರಿ. ಅವಾಗ 7-8 ತಿಂಗಳು ಕಾದ್ರು ಮೇಡಮ್. ದೇವ್ರು ಒಂದು ದಿವ್ಸ ಕೈ ಹಿಡಿತಾನಂತ ನಾ ಪ್ರಾಕ್ಟೀಸ್ ಮಾಡಿಸ್ಕೊಂತ ಬನ್ರಿ ಮೇಡಮ್. ಹಂಗೆ ಆದ್ರೂ ದೇವ್ರು ಇವತ್ತು ಕೈ ಹಿಡ್ತಾನ್ರಿ ಮೇಡಮ್. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ರೀ ಮೇಡಮ್. ನಾ ಥ್ಯಾಂಕ್ ಯು ವಿ ಪಿ ಸರ್. ನೀವೊಂದು ಮಾತು ಹೇಳ್ತೀರಾ, ಅವ್ರ ಪ್ರಾರ್ಥನೆಗೆ ಬೇಡ ಅಂತ ಹೇಳೋರು ನಾವು ಯಾರು ಅಂತ ಹೇಳಿ? ಇಲ್ಲ, ಖಂಡಿತ. ನಾನು ಅರ್ಜುನ್ ಅದೇ ಮಾತಾಡ್ಕೊತಿದ್ವಿ. ಈ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ, ನಿಜವಾಗಿಯೂ ಹೇಳಬೇಕು ಅಂದ್ರೆ, ಇದು ನೀವು ನಡೆಸಲ್ಲ, ನಾವು ನಡೆಸಲ್ಲ, ಇದು ತಾನಾಗೆ ನಡೆಯೋ ಕಾರ್ಯಕ್ರಮ. ನಾವು ಅದೇ ಮಾತಾಡ್ಕೊತಿದ್ವಿ, ಎಲ್ಲಿಂದ ಬರ್ತಾರೆ ಸರ್ ಈ ಪ್ರತಿಭೆಗಳು? ಹೇಗೆ ಅಂದ್ರೆ, ಪ್ರತಿಭೆಗಳಿದಾವೆ ಇಲ್ಲ ಅಂತಲ್ಲ, ಈ ವೇದಿಕೆ ಅವ್ರನ್ನ ಹೇಗೆ ಎಳ್ಕೊಳತ್ತೆ ನೋಡಿ. ಈ ವೇದಿಕೆ ಎಳ್ಕೊಳತ್ತೆ ಪ್ರತಿಭೆಗಳನ್ನ. ನಾಡಿನ ಮೂಲೆ ಮೂಲೆಗಳಿಂದ ಬರ್ತಾರೆ, ಎಲ್ಲಿಂದ ಬರ್ತವೆ. ಇದು ನಮ್ಮ ಪುಣ್ಯ. ಈ ರೀತಿ ಪ್ರತಿಭೆಗಳು ತಾನಾಗೆ ಬರ್ತಾರೆ ಈ ವೇದಿಕೆಗೆ. ಸಾಹೇಬ್ರೆ, ತಾವು ಲಾರಿ ಓಡಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ. ಲಾರಿ ಓಡಿಸಿ ಜೀವನ ನಡೆಸೋದು ಅಷ್ಟು ಸುಲಭ ಅಲ್ಲ, ನಮಗೂ ಗೊತ್ತು. ಹೌದು ಸರ್. ಲಾರಿ ಓಡಿಸ್ಕೊಂಡು ಜೀವನ ನಡೆಸೋದು ಸುಲಭ ಅಲ್ಲ. ಆದರೆ ಮಕ್ಕಳ ಮೇಲೆ ನಿಮಗೆ ಜವಾಬ್ದಾರಿ ಇದೆ ನೋಡಿ. ಅಯ್ಯೋ, ನನ್ನ ಜೀವನ ಆಯಿತು, ನಂದಾಯಿತು ಒಂದು ಬಿಟ್ಟಿಲ್ಲ. ಅವನೆಲ್ಲೋ ಆಡಿಷನ್ ಅಂತೆ, ಅದಕ್ಕೆ ಎಲ್ಲೆಲ್ಲೋ ಕಷ್ಟಪಟ್ಕೊಂಡು ಅವನ ಆಡಿಷನ್ ಕರ್ಕೊಂಡು ಹೋಗಿ ಮಗ ಗೆಲ್ಲಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಸರ್. ಜೀವನದ ಗಾಡಿನ ನೀವು ಚೆನ್ನಾಗಿ ಡ್ರೈವ್ ಮಾಡ್ತಾ ಇದ್ದೀರಾ ಸರ್. ಒಬ್ಬ ತಂದೆಯ ದೊಡ್ಡ ಜವಾಬ್ದಾರಿ ಏನಂದ್ರೆ ಮಕ್ಕಳನ್ನ ನೋಡ್ಕೊಳ್ಳೋದು ಅಲ್ವೇ? ಹೌದು ಸರ್. ಮಕ್ಕಳಿಗಿನ್ನ ದೊಡ್ಡ ಜವಾಬ್ದಾರಿ ಇಲ್ಲ. ನಿಮ್ಮ ಹುಡುಗ ಯಾಕೋ ನನಗನ್ಸುತ್ತೆ ಬೆಳಗುತ್ತಾನೆ ಅಂತ ಅನ್ಸುತ್ತೆ. ಅವ್ನು ನೋಡಿ, ನಿಮ್ಮ ಆಶೀರ್ವಾದ ಬೆಳೀತಾರೆ ಸರ್. ನಿಮ್ಮೆಲ್ಲರ ಪ್ರೀತಿ, ನಮ್ಮೆಲ್ಲರ ಸಹಕಾರ ಇದೆ. ಈಗ ಅವನೇನು ಇಲ್ಲಿಂದ ಗಳಿಸ್ತಾನೆ ಅನ್ನೋದು ಅವನ ಕೈಲಿದೆ. ಏನ್ ತಂದೆ? ಸರ್. ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡ್ಬೇಕು ಕಣ. ಹಾಂ ಸರ್. ಕಲಿ 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 ಅಷ್ಟೇ, ಇನ್ನೇನಿಲ್ಲ ನಿನ್ನ ಕೆಲಸ. ಹಾಂ ಸರ್. ಓಕೆ.